ಅನಾವರಣ. ನೋಡಿ, ಇವೆಲ್ಲ ಕ್ರಿಯೇಟ್ ಏನು ನಾವು ಮಾಡ್ತೀವಿ. ಈ ಎಲ್ಲ ಹೇಳಿಕೆಗಳು, ಪ್ರತಿ ಹೇಳಿಕೆಗಳು ಕಾಂಗ್ರೆಸ್ ಒಳಗೆ ಬರ್ತಿರೋದು. ನಾವು ಹೋರಾಟ ಮಾಡ್ತಿರೋದು 187 ಕೋಟಿ ರೂಪಾಯಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಲೂಟಿ ಹೊಡೆದಿದ್ದೀರಿ. 100% ಲೂಟಿ. ಬರೀ ಪರ್ಸೆಂಟೇಜ್ ಮೇಲೆ ನಿಮಗೆ ವಿಶ್ವಾಸ ಇಲ್ಲ, ಇಡೀ ನುಂಗೋದ್ರೊಳಗೆ ನಿಮ್ಗೆ ವಿಶ್ವಾಸ. ಮೂಡಾದಲ್ಲಿ ಹತ್ತತ್ರ 5,000 ಕೋಟಿ ರೂಪಾಯಿನ ಹಗರಣ ಆಗಿದೆ ಅಂತ ನಿನ್ನೆ ನಾನು ಮೈಸೂರಿಗೆ ಹೋದಾಗ ಹೇಳಿದ್ರು. ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲೇ ನಡೆದಿರ್ತಕ್ಕಂಥ ಹಗರಣ. ಚಾರ್ಲ್ಸ್ ಸೋಬರಾಜು ಬದುಕಿದ್ರೆ ನನ್ನನ್ನು ಮೀರಿಸೋರು ಕಾಂಗ್ರೆಸ್ಸಿಗರು ಅಂತ ಕಾಂಗ್ರೆಸ್ಸಿಗೆ ಸರ್ಟಿಫಿಕೇಟ್ ಕೊಟ್ಬಿಡೋಣ ಚಾರ್ಲ್ಸ್ ಸೋಬರಾಜು. ಆ ರೀತಿಯ ಒಂದು ದೊಡ್ಡ ಲೂಟಿ, ಮಹಾ ಮೋಸ. ಈಗ ಬೋರ್ವೆಲ್ ಯಾಕೆ ಕೊಡದಿಲ್ಲ ಅಂತ ಹೇಳಿದ್ರೆ ಇಲಾಖೆ ಸಚಿವ ಹೇಳ್ತಾನಂತೆ, ಈಗ 50 ಲಕ್ಷ ಕೊಡು, ಒಂದು ಬೋರ್ವೆಲ್ಲಿಗೆ 3,500 ಕೊಡು ಅಂತ ಹೇಳ್ತಾನಂತೆ. ನಾವು ಅವೆಲ್ಲ ಕೊಟ್ಟು ಎಲ್ಲಿ ಕೊರೆಯೋಕ್ಕಾಗತ್ತೆ? ಅದಕ್ಕಾಗಿ ನಾವು ಅಗ್ರಿಮೆಂಟೇ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರು. ಇದು ಈ ಸರ್ಕಾರದ ಪರಿಸ್ಥಿತಿ. ಅಂದರೆ ಗಂಗಾ ಕಲ್ಯಾಣ ಬೋರ್ವೆಲ್ ಕೊರೆಯೋದಕ್ಕೆ 3,500 ರೂಪಾಯಿ ಪ್ರತಿ ಬೋರ್ವೆಲ್ಲಿಗೆ ಲಂಚ, 50 ಲಕ್ಷ ರೂಪಾಯಿ ಲೈಸೆನ್ಸ್ ರಿನ್ಯೂವಲ್ ಮಾಡೋದಕ್ಕೆ ಇಲಾಖೆ ಸಚಿವನಿಗೆ ದುಡ್ಡು ಕೊಡಬೇಕಂತೆ. ಇದು ಈ ಕಾಂಗ್ರೆಸ್ನ ಶಾಂಪಲ್. ಇದೊಂದು ಶಾಂಪಲ್ಲು. ಲೂಟಿಗೆ ಹಿಡಿದಿದ್ದಾರೆ ಎಲ್ಲರೂ. ಈ ಬೆಂಗಳೂರಿನಲ್ಲಿ ನೀವು ಕೇಳಿ, ಬೆಂಗಳೂರಿನಲ್ಲಿ ಒಂದು ಪ್ಲಾನ್ ಸ್ಯಾಂಕ್ಷನ್ ಮಾಡಿಸ್ಕೊಳ್ಳೋಕ್ಕೆ ಹೆಚ್ಚುವರಿಯಾಗಿ 100 ರೂಪಾಯಿ ಕೊಡಬೇಕು ಲಂಚ. ಫೀಸ್ ಅಲ್ಲ, ಲಂಚ. ಒಂದು ಅಡಿಗೆ 100 ರೂಪಾಯಿ ಕೊಡಬೇಕು. 100 ರೂಪಾಯಿ ಒಂದು ಲೈಸೆನ್ಸ್ ಸಿಗಲ್ಲ, ಒಂದು ಅಡಿಗೆ. ಸೈಟ್ ನಿಮ್ಮದು, ಮನೆ ಕಟ್ಟೋರು ನೀವು, ಸಾಲ ಮಾಡಿರೋರು ನೀವು. ಇವರಿಗೆ ಅಡಿಗೆ 100 ರೂಪಾಯಿ ಪ್ಲಾನ್ ಸ್ಯಾಂಕ್ಷನಿಗೆ ಲಂಚ ಕೊಡಬೇಕು. ಇದು ಈ ಸರ್ಕಾರದ ಪರಿಸ್ಥಿತಿ. ಈ ಎಲ್ಲ ಹಗರಣಗಳನ್ನು ಮುಚ್ಚಾಕೊಳ್ಳೋಕ್ಕೇನೆ ಮಾಧ್ಯಮಗಳಲ್ಲಿ ಬೆಲೆ ಏರಿಕೆ ಚರ್ಚೆ ಆಗಬಾರ್ದು, ಇವ್ರ ಹಗರಣಗಳು ಚರ್ಚೆ ಆಗಬಾರ್ದು. ನಾನಾ ನೀನಾ, ನೀನಾ ನಾನಾ, ನನಗೆ ಯಾವಾಗ ನಿನಗೆ ಯಾವಾಗ, ನಿನಗೆ ಯಾವಾಗ ನನಗೆ ಯಾವಾಗ, ಈ ನಾಟಕ ಆಡಕ್ಕೆ ಇವ್ರಿಗೆ ಕೊಟ್ಟಿರೋದು ನಾನಾ ನೀನಾ, ನೀನಾ ನಾನಾ ಅನ್ನಕ್ಕೆ. ನಾವು ಹೋರಾಟ ಮಾಡಿರೋದು ಬೆಲೆ ಏರಿಕೆ ವಿರುದ್ಧ, ನಾವು ಹೋರಾಟ ಮಾಡಿರೋದು ಭ್ರಷ್ಟಾಚಾರದ ವಿರುದ್ಧ, ನಾವು ಹೋರಾಟ ಮಾಡಿರೋದು ಇವರು ಹಗಲು ದರೋಡೆ ವಿರುದ್ಧ. ಅದು ಚರ್ಚೆ ಆಗಬಾರ್ದು ಅಂತ ಈ ನಾಟಕ ಎಲ್ಲ ಆಡ್ತಿದ್ದಾರೇನೋ ಅಂತ ಅನುಮಾನ ಬರ್ತಾ ಇದೆ ನನಗೆ.